ಓಂ ನಮಃ ಶಿವಾಯ. ವೃಶ್ಚಿಕ ರಾಶಿಯವರೇ, ಎಲ್ಲರಿಗೂ ಶುಭಾಶಯಗಳು. ಮುಂಬರುವ 4 ದಿನಗಳ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಅಭೂತಪೂರ್ವ ಮತ್ತು ವಿಸ್ಮಯಕಾರಿಯಾದ ಐತಿಹಾಸಿಕ ಸುವರ್ಣ ಪರ್ವವು ಆರಂಭವಾಗಲಿದೆ. ನೀವು ಈ ಹಿಂದೆ ಅನುಭವಿಸಿದ ವೇದನೆ ಮತ್ತು ಕಷ್ಟಗಳು, ನೀವು ಎದುರಿಸಿದ ತಿರಸ್ಕಾರಗಳು, ನೀವು ಅನುಭವಿಸಿದ ಹಾನಿಗಳು, ನಿಮ್ಮ ಪರೋಕ್ಷವಾಗಿ ನಡೆದ ಸಂಚುಗಳು, 4 ಜನರು ನಿಮ್ಮನ್ನು ವೀಕ್ಷಿಸಿ ಮಾಡಿದ ಅಪಹಾಸ್ಯ, ಇವೆಲ್ಲಕ್ಕೂ ಆ ದೇವೋತ್ತಮನು ಒಂದೇ ಘಟನೆಯ ಮೂಲಕ ಪ್ರತ್ಯುತ್ತರ ನೀಡಲಿದ್ದಾನೆ. ಈ ನುಡಿಗಳನ್ನು ಆಲಿಸುವಾಗಲೇ ನಿಮ್ಮ ರೋಮಗಳು ಹರ್ಷದಿಂದ ಎದ್ದು ನಿಂತಿವೆ ಎಂದು ನನಗೆ ಅರಿವಿದೆ. ನಿಮ್ಮ ಹೃದಯದ ಬಡಿತ ತೀವ್ರವಾಗುತ್ತಿರುವುದನ್ನು ನಾನು ಗ್ರಹಿಸಬಲ್ಲೆ, ಏಕೆಂದರೆ ಇದು ಶೀಘ್ರದಲ್ಲೇ ಜರುಗಲಿರುವ ನಿಮ್ಮ ಬದುಕಿನ ಯಥಾರ್ಥ. ಅನಿರೀಕ್ಷಿತ ಪವಾಡ, ಒಂದು ವಿಶಿಷ್ಟ ಪಲ್ಲಟ ನಿಮ್ಮ ಬದುಕನ್ನು ಪ್ರವೇಶಿಸಲಿದೆ. ಆದರೆ ಇಲ್ಲಿ ನೀವು ಅತ್ಯಂತ ಪ್ರಮುಖವಾದ ಸಂಗತಿಯನ್ನು ಗಮನಿಸಬೇಕು. ಎಸ್ ಅಕ್ಷರದಿಂದ ಆರಂಭವಾಗುವ ನಾಮದ ವ್ಯಕ್ತಿ ನಿಮ್ಮ ಬದುಕಿನಲ್ಲಿ ಪಾದಾರ್ಪಣೆ ಮಾಡಲಿದ್ದಾರೆ, ಅಥವಾ ಅವರು ಈಗಾಗಲೇ ನಿಮ್ಮ ಬದುಕಿನಲ್ಲಿದ್ದಾರೆ ಮತ್ತು ಅವರ ಪ್ರಾಮುಖ್ಯತೆಯು ಈಗ ನಿಮಗೆ ವೇದ್ಯವಾಗುತ್ತಿದೆ. ಆ ವ್ಯಕ್ತಿಯೊಂದಿಗೆ ನೀವು ರೂಪಿಸಿಕೊಳ್ಳುವ ಬಾಂಧವ್ಯವನ್ನು ನೀವು ಪೂರ್ಣವಾಗಿ ಗ್ರಹಿಸಿದರೆ ನೀವು ನಿಶ್ಚಿತವಾಗಿ ಆಶ್ಚರ್ಯಚಕಿತರಾಗುವಿರಿ. ಅವರ ಆಗಮನವು ನಿಮ್ಮ ಬದುಕನ್ನು ಹೇಗೆ ಪಲ್ಲಟಗೊಳಿಸುತ್ತದೆ, ಅದು ನಿಮಗೆ ಹಿತಕರವೋ ಅಥವಾ ಅಹಿತಕರವೋ, ನೀವು ಅವರನ್ನು ಹೇಗೆ ಎದುರಿಸಬೇಕು, ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅರಿಯುವುದು ನಿಮ್ಮ ಭವಿಷ್ಯತ್ತಿಗೆ ಬಹಳ ಅವಶ್ಯಕ. ಅದಕ್ಕಾಗಿಯೇ ನೀವು ಎಷ್ಟೇ ಕಾಯಕದ ಒತ್ತಡದಲ್ಲಿದ್ದರೂ ಅಥವಾ ಎಷ್ಟೇ ಮಾನಸಿಕ ತಳಮಳದಲ್ಲಿದ್ದರೂ ದಯವಿಟ್ಟು ನಿಮಗಾಗಿ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ 1/4 ಗಂಟೆಯ ಕಾಲಾವಧಿಯನ್ನು ಮೀಸಲಿಡಿ. ಈ ನುಡಿಗಳನ್ನು ಆಲಿಸುವುದರಿಂದ ನಿಮಗೆ 100% ಲಾಭ ಮಾತ್ರ ಲಭಿಸುತ್ತದೆ ಮತ್ತು 1% ನಷ್ಟವೂ ಜರುಗುವುದಿಲ್ಲ ಎಂದು ನಾನು ನಿಮಗೆ ನುಡಿಯುತ್ತಿದ್ದೇನೆ. ನಿಮಗೆ ನೈಜವಾಗಿ ದೈವದ ಅನುಗ್ರಹವಿದ್ದರೆ ಮತ್ತು ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಫಲಿಸದಿದ್ದರೆ ಈ ನುಡಿಗಳು ನಿಮ್ಮನ್ನು ತಲುಪುತ್ತಿರಲಿಲ್ಲ. ಈಶ್ವರನು ಈ ಮಾಹಿತಿಯನ್ನು ನನ್ನ ಮೂಲಕ ನಿಮ್ಮ ಹಸ್ತ ಹಿಡಿದು ಈ ಕ್ಲೇಶಗಳ ಸಾಗರದಿಂದ ನಿಮ್ಮನ್ನು ತೀರಕ್ಕೆ ಕರೆದೊಯ್ಯಲು ಕಳುಹಿಸುತ್ತಿದ್ದಾನೆ. ಆದ್ದರಿಂದ ಎಲ್ಲಿಯೂ ಅಜಾಗರೂಕರಾಗಬೇಡಿ ಮತ್ತು ಮಧ್ಯದಲ್ಲಿ ವಿಮುಖರಾಗಬೇಡಿ ಮತ್ತು ಅಂತ್ಯದವರೆಗೂ ಪ್ರತಿಯೊಂದು ನುಡಿಯನ್ನು ಎಚ್ಚರಿಕೆಯಿಂದ ಆಲಿಸಿ. ಈ ನುಡಿಗಳು ನಿಮ್ಮ ಭವಿಷ್ಯದ ಬದುಕಿಗೆ ದಿಕ್ಸೂಚಿ ಮತ್ತು ಸಂರಕ್ಷಣಾತ್ಮಕ ಕವಚವಾಗಿ ಕಾರ್ಯನಿರ್ವಹಿಸುತ್ತವೆ. ನಾನು ಉಲ್ಲೇಖಿಸಲಿರುವ ನಿರ್ದಿಷ್ಟ ವ್ಯಕ್ತಿಯೊಂದಿಗೆ ನೀವು ವಿಶೇಷವಾಗಿ ಬಹಳ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ಬದುಕಿನಲ್ಲಿ ಎಂದಿಗೂ ಚೇತರಿಸಿಕೊಳ್ಳಲಾಗದ ಪೆಟ್ಟು ಪಡೆಯುವ ಭೀತಿಯಿದೆ. ನೀವು ಎಲ್ಲಿಯೂ ಉಪೇಕ್ಷಿಸದೆ ಚಿತ್ರೀಕರಣವನ್ನು ಅಂತ್ಯದವರೆಗೂ ವೀಕ್ಷಿಸಿದರೆ ಮಾತ್ರ ನೀವು ಯಾವ ರೀತಿಯ ಅದೃಷ್ಟವನ್ನು ಹೊಂದಲಿದ್ದೀರಿ ಎಂಬುದನ್ನು ನೀವು ಸಮಗ್ರವಾಗಿ ಗ್ರಹಿಸುತ್ತೀರಿ. ನಮ್ಮ ದೃಶ್ಯಾವಳಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ವಾಹಿನಿಗೆ ಚಂದಾದಾರರಾಗಿ ಮತ್ತು ವಿಶೇಷವಾಗಿ ಪ್ರೋತ್ಸಾಹ ನೀಡಿ ಮತ್ತು ಪ್ರತಿಕ್ರಿಯೆ ಪೆಟ್ಟಿಗೆಯಲ್ಲಿ ಓಂ ಗಣೇಶಾಯ ನಮಃ ಎಂದು ನಮೂದಿಸಿ. ಅವು ಎಷ್ಟು ಆಳವಾಗಿವೆ ಎಂದರೆ ಕ್ಷಕಿರಣದಂತೆ ಇತರರ ಅಂತರಂಗವನ್ನು ಓದಬಲ್ಲವು. ಅದಕ್ಕಾಗಿಯೇ ನಿಮ್ಮನ್ನು ವೀಕ್ಷಿಸುವವರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಅವರು ನಿಮ್ಮ ವ್ಯಕ್ತಿತ್ವ, ನಿಮ್ಮ ವಾಕ್ಚಾತುರ್ಯ ಮತ್ತು ನಿಮ್ಮ ನಡವಳಿಕೆಗೆ ವಶರಾಗುತ್ತಾರೆ. ನಿಮ್ಮಲ್ಲಿ ಯಾವುದೋ ಅಜ್ಞಾತ ಕಾಂತೀಯ ಶಕ್ತಿಯಿದೆ ಎಂದು ಅನೇಕ ವ್ಯಕ್ತಿಗಳು ನಿಮಗೆ ನುಡಿಯುತ್ತಾರೆ. ಅಂತಹ ಸದ್ಗುಣಗಳು, ದೈವಿಕ ಕೃಪೆ ಮತ್ತು ಆಕರ್ಷಕ ವ್ಯಕ್ತಿತ್ವದ ಹೊರತಾಗಿಯೂ ನಿಮ್ಮ ಬದುಕು ಎಂದಿಗೂ ಹೂವಿನ ಹಾಸಿಗೆಯಾಗಿರಲಿಲ್ಲ, ಅದು ಕಂಟಕಗಳ ಹಾದಿ. ಬಹುಶಃ ಈ ಧರಣಿಯ ಮೇಲೆ ನೀವು ಎದುರಿಸಿದಷ್ಟು ಸಂಕಷ್ಟಗಳು, ಪರೀಕ್ಷೆಗಳು ಮತ್ತು ಅಪಹಾಸ್ಯಗಳನ್ನು ಬೇರೆ ಯಾರೂ ಎದುರಿಸಿಲ್ಲ. ಬದುಕು ಸದಾ ನಿಮ್ಮನ್ನು ಉರಿಯುತ್ತಿರುವ ಪರೀಕ್ಷೆಗೆ ಒಳಪಡಿಸುತ್ತದೆ. ಅದು ಪ್ರತಿ ಹೆಜ್ಜೆ ಮತ್ತು ಪ್ರತಿ ಕ್ಷಣದಲ್ಲಿ ನಿಮ್ಮನ್ನು ಪರೀಕ್ಷಿಸುತ್ತದೆ. ಆದರೆ ಈಶ್ವರನು ನಿಮಗೆ ಇಷ್ಟೊಂದು ಕ್ಲೇಶ ನೀಡುತ್ತಿರುವುದಕ್ಕೆ ಮೂಲವೆಂದರೆ ನಿಮ್ಮನ್ನು ಸಾಮಾನ್ಯ ಶಿಲೆಯ ಬದಲು ಪ್ರಕಾಶಮಾನವಾದ ವಜ್ರವನ್ನಾಗಿ ರೂಪಿಸುವುದು ಎಂದು ನೀವು ಗ್ರಹಿಸಬೇಕು. ವೃಶ್ಚಿಕ ರಾಶಿಯ ಅಡಿಯಲ್ಲಿ ಜನಿಸಿದ ಕೆಲವು ವ್ಯಕ್ತಿಗಳು ತಮ್ಮ ಬದುಕನ್ನು ಅವರು ಜನಿಸಿದ ಕ್ಷಣದಿಂದಲೇ ಸಂಘರ್ಷದ ಮೂಲಕ ಆರಂಭಿಸುತ್ತಾರೆ. ನಿಮ್ಮಲ್ಲಿ ಅನೇಕರು ನಿಮ್ಮ ಪಾಲಕರ ಮತ್ತು ಒಡಹುಟ್ಟಿದವರ ಪ್ರೀತಿ ಮತ್ತು ವಾತ್ಸಲ್ಯದ ಪೂರ್ಣ ಪ್ರಮಾಣವನ್ನು ಸವಿದಿರಬಹುದು. ನೀವು ಬಾಲ್ಯದಲ್ಲಿಯೇ ಜವಾಬ್ದಾರಿಗಳ ಹೊರೆ ಮತ್ತು ನಿಮ್ಮ ಪರಿವಾರಕ್ಕಾಗಿ ಹೋರಾಟವನ್ನು ಅನುಭವಿಸಿರಬಹುದು. ನಿಮ್ಮ ಬಾಲ್ಯದ ಬಹುಪಾಲು ಕಾಲ ಜವಾಬ್ದಾರಿಗಳು ಮತ್ತು ಕ್ಲೇಶಗಳ ನಡುವೆ ಕಳೆದು ಹೋಗುತ್ತದೆ. ಅದಕ್ಕಾಗಿಯೇ ನಿಮ್ಮಲ್ಲಿ ಅನೇಕರಿಗೆ ನಿಮ್ಮ ಬಾಲ್ಯವನ್ನು ಪೂರ್ಣವಾಗಿ ಆನಂದಿಸಲು ಸುಸಂದರ್ಭ ಲಭಿಸಿಲ್ಲ. ಯಾರಾದರೂ ನಿಮ್ಮನ್ನು ಅಲ್ಪ ಪ್ರೀತಿಯಿಂದ ಸ್ವಾಗತಿಸಿದಾಗ ನಿಮ್ಮ ಅಂತರಂಗ ಬೆಣ್ಣೆಯಂತೆ ಕರಗುತ್ತದೆ. ಆ ಪ್ರೀತಿ ಮತ್ತು ಅನುರಾಗದ ಒಂದು ನುಡಿಗಾಗಿ ನೀವು ಏನು ಬೇಕಾದರೂ ಮಾಡುತ್ತೀರಿ. ನೀವು ಯಾವುದೇ ತ್ಯಾಗಕ್ಕೂ ಸನ್ನದ್ಧರಾಗಿರುತ್ತೀರಿ.
ಬಾಲ್ಯದಿಂದಲೂ ನೀವು ಆಶಿಸಿದ್ದು ನಿಸ್ವಾರ್ಥ ಅನುರಾಗ ಮಾತ್ರ. ಈ ಸೂಕ್ಷ್ಮ ಮನಸ್ಥಿತಿ ಕೆಲವೊಮ್ಮೆ ನಿಮ್ಮನ್ನು ಅಶಕ್ತಗೊಳಿಸುತ್ತದೆ. ಇತರರು ನಿಮ್ಮನ್ನು ವಂಚಿಸಲು ಇದೊಂದು ಅವಕಾಶವಾಗುತ್ತದೆ. ಅವರಿಗೆ ಅತೀವ ಕರುಣೆ ಮತ್ತು ದಯೆ ಇರುತ್ತದೆ. ಇತರರು ಸಂಕಷ್ಟದಲ್ಲಿದ್ದಾರೆ ಎಂದು ಅವರಿಗೆ ಅರಿವಾದರೆ ಅವರು ಅವರ ವೇದನೆಯನ್ನು ವೀಕ್ಷಿಸಲು ಅಶಕ್ತರಾಗುತ್ತಾರೆ. ಅವರಿಗೆ ಅದು ಇರಲಿ ಅಥವಾ ಇಲ್ಲದಿರಲಿ, ಅವರು ತಮ್ಮ ಶಕ್ತಿ ಮೀರಿ ಅವರಿಗೆ ನೆರವಾಗಲು ಮುನ್ನೆಲೆಗೆ ಬರುತ್ತಾರೆ. ಸಂಕಷ್ಟದಲ್ಲಿರುವವರಿಗೆ ನೆರವಾಗುವುದೇ ನೈಜ ಮಾನವೀಯತೆಯೆಂದು ಬಲವಾಗಿ ನಂಬಲಾಗಿದೆ. ಈ ಸದ್ಗುಣದಿಂದಾಗಿ ಕೆಲವೊಮ್ಮೆ ನೀವು ಗಂಭೀರ ಆರ್ಥಿಕ ಮತ್ತು ಮಾನಸಿಕ ಕ್ಲೇಶಗಳನ್ನು ಎದುರಿಸುತ್ತೀರಿ. ನಿಮ್ಮ ಬದುಕಿನಲ್ಲಿ ನೀವು ನೆರವಾದ ವ್ಯಕ್ತಿಗಳು ನಿಮ್ಮನ್ನು ತಿರಸ್ಕರಿಸಿದ ಅಸಂಖ್ಯಾತ ಕ್ಷಣಗಳಿವೆ. ನೀವು ಎಷ್ಟೇ ಸಜ್ಜನರಾಗಿರಲಿ ಅಥವಾ ಸೂಕ್ಷ್ಮವತಿಯಾಗಿರಲಿ, ನಿಮ್ಮ ಸುತ್ತಲಿನ ಪ್ರಪಂಚವು ನಿಮ್ಮಂತೆಯೇ ಕಠಿಣವಾಗಿರುತ್ತದೆ. ನಿಮ್ಮ ಅಂತರಂಗದಲ್ಲಿ ನೀವು ಯಾರನ್ನು ಪ್ರತಿಷ್ಠಾಪಿಸಿದ್ದೀರೋ ಅವರಿಂದಲೇ ನೀವು ವಂಚನೆಗೆ ಒಳಗಾಗುತ್ತೀರಿ. ನೀವು ಅವಮಾನಕ್ಕೊಳಗಾಗುತ್ತೀರಿ. ಬದುಕಿನಲ್ಲಿ ನೀವು ನಿಮ್ಮ ಜೀವನ ಎಂದು ನಂಬಿದ ವ್ಯಕ್ತಿಗಳಿಂದ ನೀವು ಕಲಿತ ಪಾಠಗಳು, ಗ್ರಂಥಗಳು ಮತ್ತು ಶಿಕ್ಷಕರಿಂದ ನೀವು ಕಲಿತ ಪಾಠಗಳಿಗಿಂತ ಮಿಗಿಲಾದವು. ಪ್ರತಿಯೊಂದು ವಂಚನೆಯೂ ನಿಮಗೆ ನೂತನ ಪಾಠವನ್ನು ಕಲಿಸಿದೆ. ಪ್ರತಿಯೊಂದು ಅಪಹಾಸ್ಯವೂ ನಿಮ್ಮನ್ನು ಬಲಪಡಿಸಿದೆ. ಆದರೆ ಅತ್ಯಂತ ನೋವಿನ ಸಂಗತಿಯೆಂದರೆ, ನೀವು ಅಂತಹ ಶ್ರೇಷ್ಠ ಅಂತರಂಗದಿಂದ, ನಿಮ್ಮ ಸ್ವಂತ ಪರಿವಾರದ ಸದಸ್ಯರ ಹಸ್ತದಿಂದ, ನಿಮ್ಮ ರಕ್ತಸಂಬಂಧಿಗಳ ಹಸ್ತದಿಂದ ಹೆಚ್ಚು ವಂಚನೆಗೆ ಒಳಗಾಗಿದ್ದೀರಿ. ವಿಶೇಷವಾಗಿ ನೀವು ನಿಮ್ಮ ಮೈವರು ಎಂದು ಕುರುಡಾಗಿ ನಂಬುವವರು ನಿಮ್ಮನ್ನು ಸುತ್ತುವರಿದಿರುತ್ತಾರೆ ಮತ್ತು ನಿಮ್ಮ ಸದ್ಗುಣ ಮತ್ತು ನಿಮ್ಮ ನಿಷ್ಕಲ್ಮಶತೆಯನ್ನು ಅವರ ಅವಶ್ಯಕತೆಗಳಿಗಾಗಿ ಉಪಕರಣವಾಗಿ ಬಳಸುತ್ತಾರೆ. ಅವರ ಅವಶ್ಯಕತೆಗಳು ಪೂರೈಸುವವರೆಗೆ ಅವರು ನಿಮ್ಮನ್ನು ಶ್ಲಾಘನೆ ಮತ್ತು ಅನುರಾಗದಿಂದ ನೇವರಿಸುತ್ತಾರೆ. ಅಂದರೆ ಅವರು ನಿಮ್ಮ ಅಂತರಂಗವನ್ನು ಕರಗಿಸುತ್ತಾರೆ. ನಾವು ನಮ್ಮ ಮಿತ್ರರೆಂದು ಭಾವಿಸಿದವರು ನಮ್ಮನ್ನು ಹೇಗೆ ಬೆನ್ನಿಗೆ ಚುರಿಯಿಂದ ಇರಿಯುತ್ತಿದ್ದಾರೆ, ಅವರು ನಮ್ಮನ್ನು ಹೇಗೆ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸುತ್ತಿದ್ದಾರೆ ಮತ್ತು ಅವರು ನಮ್ಮನ್ನು ಹೇಗೆ ವಂಚಿಸಲು ಯತ್ನಿಸುತ್ತಿದ್ದಾರೆ ಎಂಬುದನ್ನು ಬಾಲ್ಯದಿಂದಲೂ ನಾವು ನಮ್ಮ ನೇತ್ರಗಳಿಂದ ವೀಕ್ಷಿಸಿದ್ದೇವೆ. ಒಂದರ ತರುವಾಯ ಒಂದು ಅನೇಕ ವ್ಯಕ್ತಿಗಳ ನೈಜ ಮುಖವಾಡವನ್ನು ವೀಕ್ಷಿಸಿದಾಗ ನೀವು ಮಾನವ ಬಾಂಧವ್ಯಗಳ ಬಗ್ಗೆ ಒಂದು ರೀತಿಯ ವಿರಕ್ತಿಯನ್ನು ಬೆಳೆಸಿಕೊಂಡಿದ್ದೀರಿ. ನೀವು ಇದೆಲ್ಲವನ್ನೂ ಅನುಭವಗಳಾಗಿ ಸ್ವೀಕರಿಸಿ ಮುನ್ನಡೆಯುತ್ತಿದ್ದರೂ ಕೆಲವೊಮ್ಮೆ ನಿಮ್ಮ ವ್ಯಾಮೋಹ ಮತ್ತು ಅನುಕಂಪ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ನಿಮ್ಮನ್ನು ಮತ್ತೆ ವಂಚಿಸಿದ ಅದೇ ವ್ಯಕ್ತಿಗಳೊಂದಿಗೆ ಮಾತನಾಡಬೇಕಾದ ಮತ್ತು ಅವರ ನೆರವನ್ನು ಪಡೆಯಬೇಕಾದ ಸನ್ನಿವೇಶಗಳನ್ನು ನೀವು ಎದುರಿಸಬೇಕಾಗುತ್ತದೆ. ನಿಮಗೆ ವಂಚಿಸಿದ ಅದೇ ವ್ಯಕ್ತಿಗಳೊಂದಿಗೆ ನೀವು ಮತ್ತೆ ಸಂವದಿಸಬೇಕಾದ ಸಂದರ್ಭಗಳು ನಿಮಗೆ ಎದುರಾಗುತ್ತವೆ. ನಿಮಗೆ ಅವರಿಂದ ನೆರವು ಬೇಕಾದಾಗ ನೀವು ಅವರ ಬಳಿಗೆ ತೆರಳಬೇಕಾಗುತ್ತದೆ. ನೀವು ನೆರವು ಕೇಳಿದರೆ ಅವರು ಅದನ್ನು ನಿರ್ವಹಿಸುತ್ತಾರೋ ಇಲ್ಲವೋ ಎಂದು ಆಲೋಚಿಸಬೇಕಾಗುತ್ತದೆ ಮತ್ತು ನೀವು ಅವರ ಬಳಿಗೆ ಮತ್ತೆ ತೆರಳಿ ಅವರ ಕ್ಲೇಶವನ್ನು ವಿವರಿಸಬೇಕಾಗುತ್ತದೆ. ಈ ವ್ಯಾಮೋಹವೇ ನಿಮ್ಮ ದೌರ್ಬಲ್ಯ. ಇದನ್ನು ಪಾಠವಾಗಿ ಸ್ವೀಕರಿಸಿ ಅವರು ನಿಮ್ಮನ್ನು ಮತ್ತೆ ಮತ್ತೆ ಬಳಸುತ್ತಲೇ ಇರುತ್ತಾರೆ. ಕೆಲವೊಮ್ಮೆ ನಾವು ಯಾರಿಂದ ಮಾರಕ ಏಟುಗಳನ್ನು ನಿರೀಕ್ಷಿಸುತ್ತೇವೋ ಅವರಿಂದಲೇ ನಮಗೆ ಆ ಪೆಟ್ಟುಗಳು ಲಭಿಸುತ್ತಿವೆ ಎಂಬುದನ್ನು ಸಮಗ್ರವಾಗಿ ಗ್ರಹಿಸಲಾಗದ ಹತಾಶ ಸ್ಥಿತಿಯಲ್ಲಿ ಉಳಿಯುತ್ತೇವೆ. ಬದುಕಿನ ಕೆಲವು ವಿಷಯಗಳಲ್ಲಿ ಅವರು ತುಂಬಾ ಪ್ರಜ್ಞಾವಂತ ಮತ್ತು ಕುತಂತ್ರಿ ರಾಜಕಾರಣಿಯಂತೆ ವರ್ತಿಸುತ್ತಾರೆ. ಆದರೆ ಇತರ ವಿಷಯಗಳಲ್ಲಿ, ವಿಶೇಷವಾಗಿ ಬಾಂಧವ್ಯಗಳ ವಿಷಯದಲ್ಲಿ, ನನ್ನ ಸುತ್ತಲಿನ ಸಮಸ್ತ ವ್ಯಕ್ತಿಗಳು ನನ್ನನ್ನು ಗ್ರಹಿಸುತ್ತಾರೆ ಎಂಬ ನಿಷ್ಕಪಟ ವಿಶ್ವಾಸ ಅವರಲ್ಲಿದೆ. ಅವರು ಇದರ ಲಾಭವನ್ನು ಪಡೆದು ಅವರನ್ನು ಅಸಮರ್ಪಕ ರೀತಿಯಲ್ಲಿ ವಂಚಿಸುತ್ತಾರೆ. ಆದರೂ ನೀವು ಹಿಂದೆ ಎದುರಿಸಿದ ಅನುಭವಗಳಿಂದಾಗಿ ಯಾವ ವ್ಯಕ್ತಿಗಳೊಂದಿಗೆ ಹೇಗೆ ಸಮನ್ವಯಗೊಳ್ಳಬೇಕು, ಯಾರನ್ನು ಎಷ್ಟು ನಂಬಬೇಕು ಮತ್ತು ಯಾರೊಂದಿಗೆ ಎಷ್ಟು ಜಾಗರೂಕರಾಗಿರಬೇಕು ಎಂಬುದನ್ನು ನೀವೀಗ ಶ್ರೇಷ್ಠವಾಗಿ ಕಲಿತಿದ್ದೀರಿ. ಆದ್ದರಿಂದ ನೀವೀಗ ಮೊದಲಿನಗಿಂತ ಮಾನಸಿಕವಾಗಿ ಹೆಚ್ಚು ಸುದೃಢರಾಗಿದ್ದೀರಿ ಎಂದು ನಿಸ್ಸಂದೇಹವಾಗಿ ನುಡಿಯಬಹುದು. ನೀವು ಅನೇಕ ಬಾರಿ ಪತನಗೊಂಡಿದ್ದೀರಿ. ನೀವು ಭೀಕರ ಪೆಟ್ಟುಗಳನ್ನು ಅನುಭವಿಸಿದ್ದೀರಿ. ನೀವು ಬೆನ್ನಿನಿಂದ ಚುರಿಯಿರಿತಗಳನ್ನು ಅನುಭವಿಸಿದ್ದೀರಿ. ಹೊದ್ದರೂ ಪ್ರತಿ ಪೆಟ್ಟು ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿಗಳನ್ನಾಗಿ ರೂಪಿಸಿದೆ. ನೀವು ಅನುಭವಿಸಿದ ಸಂಕಷ್ಟಗಳು ನಿಮ್ಮನ್ನು ಬಲಪಡಿಸಿವೆ. ಅವು ನಿಮಗೆ ಬದುಕಿನ ನೈಜ ಮುಖವನ್ನು ತೋರಿಸಿವೆ. ನೀವು ಕೇವಲ ಮನುಷ್ಯನಲ್ಲ, ಬದಲಾಗಿ ಅನುಭವಗಳ ಶಾಲೆಯಲ್ಲಿ ತರಬೇತಿ ಪಡೆದ ಯೋಧನಾಗಿರುವುದರಿಂದ ಈಗ ನಿಮ್ಮನ್ನು ವಂಚಿಸಲು ಸುಲಭವಲ್ಲ. ನಿಮ್ಮ ವೇದನೆಯನ್ನು ನಿಮ್ಮೊಳಗೆ ಮರೆಹಾಕಿ ಇತರರನ್ನು ವೀಕ್ಷಿಸಿ ನಗುವುದು ನಿಮ್ಮ ಔದಾರ್ಯ. ನೀವು ಎಷ್ಟು ಆಕರ್ಷಕರಾಗಿದ್ದೀರಿ ಎಂದರೆ ಯಾರಾದರೂ ನಿಮ್ಮೊಂದಿಗೆ ಅಲ್ಪ ಸಮಯ ಸಂವದಿಸಿದರೆ ಅವರು ಅಯ್ಯೋ ಕಾಲ ಸರಿದದ್ದೇ ತಿಳಿಯಲಿಲ್ಲ, ನಾನು ಅವರೊಂದಿಗೆ ಇನ್ನೊಲ್ಪ ಸಮಯ ಮಾತನಾಡಲು ಆಶಿಸುತ್ತೇನೆ ಎಂದು ಭಾವಿಸುತ್ತಾರೆ. ನಿಮ್ಮ ನುಡಿ ಮತ್ತು ನಡವಳಿಕೆಯಿಂದ ನೀವು ಇತರರನ್ನು ವಶಪಡಿಸುತ್ತೀರಿ. ನಿಮ್ಮಲ್ಲಿರುವ ಈ ಕೌಶಲ್ಯ ಮತ್ತು ವಾಕ್ಚಾತುರ್ಯ ಈಶ್ವರನ ಕೊಡುಗೆ. ನೀವು ಅದನ್ನು ಸಮರ್ಪಕವಾಗಿ ಬಳಸಿದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಬಹುದು.
ವೃಶ್ಚಿಕ ರಾಶಿಯವರ ಮುಖ್ಯ ಲಕ್ಷಣವೆಂದರೆ ಅವರ ಗೂಢ ಸ್ವಭಾವ. ಅವರು ತಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಯೋಜನೆಗಳನ್ನು ಯಾರೊಂದಿಗೂ ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ. ಅವರ ಬದುಕು ಎಂದಿಗೂ ತೆರೆದ ಗ್ರಂಥದಂತಿರುವುದಿಲ್ಲ. ಅವರನ್ನು ಪೂರ್ಣವಾಗಿ ಅರಿಯುವುದು ಅಸಾಧ್ಯ. ಅದಕ್ಕಾಗಿಯೇ ಅನೇಕ ವ್ಯಕ್ತಿಗಳು ಅವರನ್ನು ಅಸಮರ್ಪಕವಾಗಿ ಗ್ರಹಿಸುತ್ತಾರೆ. ಅವರನ್ನು ಗರ್ವಿಷ್ಠ ಮತ್ತು ಅಹಂಕಾರಿ ಎಂದು ಹಣೆಪಟ್ಟಿ ಹಾಕಲಾಗುತ್ತದೆ. ಆದರೆ ವಾಸ್ತವದಲ್ಲಿ ಅದು ಅಹಂಕಾರವಲ್ಲ, ಅದು ಅವರ ಆತ್ಮರಕ್ಷಣೆ. ಅವರು ತಮ್ಮ ಭಾವನೆಗಳು ಮತ್ತು ದೌರ್ಬಲ್ಯಗಳನ್ನು ಬಹಿರಂಗಪಡಿಸಿದರೆ ಇತರರು ಅವರನ್ನು ಹಗುರವಾಗಿ ಪರಿಗಣಿಸುತ್ತಾರೆ ಮತ್ತು ಅವರ ವೇದನೆಯನ್ನು ಲೇವಾರಿ ಮಾಡುತ್ತಾರೆ ಎಂಬ ಅಜ್ಞಾತ ಭಯ ಅವರಲ್ಲಿದೆ. ಅದಕ್ಕಾಗಿಯೇ ಅವರು ತಮ್ಮ ಸುತ್ತಲೂ ಅದೃಶ್ಯ ಗೋಡೆಯನ್ನು ನಿರ್ಮಿಸಿಕೊಂಡು ಬದುಕುತ್ತಾರೆ. ಅವರು ಪೂರ್ಣವಾಗಿ ನಂಬುವ ಆ ಗೋಡೆಯೊಳಗೆ ಸತ್ಯವನ್ನು ನಂಬುವ ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳಿಗೆ ಮಾತ್ರ ಅವಕಾಶವಿದೆ. ಅವರು ಅವರಿಗಾಗಿ ತಮ್ಮ ಪ್ರಾಣವನ್ನೇ ನೀಡಲು ಸನ್ನದ್ಧರಾಗಿರುತ್ತಾರೆ. ಅವರಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಮತ್ತು ಅವರ ಪರಿವಾರದ ವಿಷಯಕ್ಕೆ ಬಂದಾಗ, ಈ ವೃಶ್ಚಿಕ ರಾಶಿಯವರು ತಮ್ಮ ಪತ್ನಿ ಅಥವಾ ಮಕ್ಕಳ ಬಗ್ಗೆ, ಅಥವಾ ಅವರು ಮಹಿಳೆಯರಾಗಿದ್ದರೆ ತಮ್ಮ ಪತಿ ಅಥವಾ ಮಕ್ಕಳ ಬಗ್ಗೆ ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಕಾಳಜಿ ವಹಿಸುತ್ತಾರೆ. ತಮ್ಮ ಅನುರಾಗ, ಕಾಲ ಮತ್ತು ಬದುಕನ್ನು ಸಮಗ್ರವಾಗಿ ತಮ್ಮ ಪರಿವಾರಕ್ಕೆ ಮೀಸಲಿಡಬೇಕು ಎಂಬ ಅರ್ಥದಲ್ಲಿ ಅವರು ಸ್ವಾರ್ಥಿಗಳು ಎಂದು ನುಡಿಯಬೇಕು. ಆದಾಗಿಯೂ ಒಂದು ಪಥದಲ್ಲಿ ಈ ಸ್ವಾರ್ಥವು ಅವರಿಗೆ ಬಹಳಷ್ಟು ಹಿತವನ್ನು ಮಾಡುತ್ತದೆ. ಇದು ಅವರ ಪರಿವಾರದ ಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಅವರಿಗೆ ಹರ್ಷವನ್ನು ನೀಡುತ್ತದೆ. ನಿರ್ದಿಷ್ಟವಾಗಿ ವೃಶ್ಚಿಕ ರಾಶಿಯವರ ಬಗ್ಗೆ ನುಡಿಯಲು, ಅವರು ಲಕ್ಷ್ಮಿಯ ಕೃಪೆಯಿಂದ ಬಹಳ ಆಕರ್ಷಕ ಮತ್ತು ಸುಂದರವಾಗಿದ್ದಾರೆ. ಅವರು ತಮ್ಮ ಸಂಗಾತಿ ಮತ್ತು ಮಕ್ಕಳನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಅವರು ಅವರೊಂದಿಗೆ ಹೆಚ್ಚು ಕಾಲ ಕಳೆಯಲು ಯತ್ನಿಸುತ್ತಾರೆ. ಅವರು ಅವಿಭಕ್ತ ಪರಿವಾರವನ್ನು ತುಂಬಾ ಇಷ್ಟಪಡುತ್ತಾರೆ. ಅವರು ಅವಿಭಕ್ತ ಪರಿವಾರದಲ್ಲಿ ವಾಸಿಸುವುದನ್ನು ತುಂಬಾ ಆಶಿಸುತ್ತಾರೆ. ಮಿತ್ರರು ಮತ್ತು ಸಂಬಂಧಿಕರನ್ನು ಹೇಗೆ ಗೌರವಿಸಬೇಕು ಮತ್ತು ಯಾರನ್ನಾದರೂ ಎಷ್ಟು ಅಂತರದಲ್ಲಿ ಇಡಬೇಕು ಎಂದು ಅವರಿಗೆ ಅರಿವಿದೆ. ವೃಶ್ಚಿಕ ರಾಶಿಯವರು ದೇವರಲ್ಲಿ ಗಾಢವಾದ ಮತ್ತು ಅಚಲವಾದ ವಿಶ್ವಾಸವನ್ನು ಹೊಂದಿರುತ್ತಾರೆ. ಈ ಕಾರಣಕ್ಕಾಗಿ ಅವರು ಯಾವುದೇ ಕಠಿಣ ಸನ್ನಿವೇಶದಲ್ಲಿ ಧೃತಿಗೆಡದೆ ಈಶ್ವರನು ತಮ್ಮನ್ನು ರಕ್ಷಿಸುತ್ತಾನೆ ಎಂಬ ಧೈರ್ಯದಿಂದ ಮುನ್ನಡೆಯುತ್ತಾರೆ. ಬದುಕಿನಲ್ಲಿ ಎಷ್ಟೇ ವಿಘ್ನಗಳು ಮತ್ತು ಬಿರುಗಾಳಿಗಳು ಎದುರಾದರೂ ಅವುಗಳನ್ನು ಶೌರ್ಯದಿಂದ ಎದುರಿಸುತ್ತಾರೆ. ಬಡವರಿಗೆ ಮತ್ತು ಸಂಕಷ್ಟದಲ್ಲಿರುವವರಿಗೆ ನೆರವಾಗುವ ಅಪಾರ ಆಕಾಂಕ್ಷೆ ಅವರಲ್ಲಿದೆ. ಅವರು ಸಾಧ್ಯವಾದಷ್ಟು ದಾನ ಮಾಡುತ್ತಾರೆ. ಪರಿವಾರದ ಸದಸ್ಯರ ಕಡೆಗೆ ತಮ್ಮ ಜವಾಬ್ದಾರಿಗಳಲ್ಲಿ ಅವರು ತುಂಬಾ ನಿಷ್ಠಾವಂತರು ಮತ್ತು ವಿಶ್ವಾಸಾರ್ಹರು. ಪರಿವಾರವೇ ಅವರ ಮುಖ್ಯ ಜವಾಬ್ದಾರಿ ಮತ್ತು ಆದ್ಯತೆಯಾಗಿದೆ. ಮತ್ತು ಅವರು ತಮ್ಮ ಗೃಹದ ವ್ಯವಹಾರಗಳು ಯಾವುದೇ ಕ್ಲೇಶಗಳಿಲ್ಲದೆ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾರೆ. ಅವರು ತಮ್ಮ ಪರಿವಾರಕ್ಕಾಗಿ ಎಷ್ಟೇ ಶ್ರಮಿಸಿದರೂ ಅವರು ಹಿಂದೆ ಸರಿಯುವುದಿಲ್ಲ. ಇಲ್ಲಿ ಮತ್ತು ಅಲ್ಲಿ ಮಾತನಾಡುವವರನ್ನು ಅವರು ಆಶಿಸುವುದಿಲ್ಲ. ಅವರು ಅಂತಹ ವ್ಯಕ್ತಿಗಳನ್ನು ದೂರವಿಡುತ್ತಾರೆ. ಅವರು ಎಷ್ಟು ಧೈರ್ಯಶಾಲಿಗಳೋ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ ಶೌರ್ಯದಿಂದ ಎದುರಿಸುತ್ತಾರೆ. ಅವರಿಗೆ ಬಹಳ ಸೂಕ್ಷ್ಮ ಭಾವನೆಗಳಿವೆ. ಆದಾಗಿಯೂ ಅವರು ಸಮಸ್ತರ ಮುಂದೆ ಆ ಸೂಕ್ಷ್ಮತೆಯನ್ನು ಪ್ರದರ್ಶಿಸುವುದಿಲ್ಲ. ಅವರಿಗೆ ಪ್ರಿಯರಾದವರೊಂದಿಗೆ ಮತ್ತು ಅವರನ್ನು ತುಂಬಾ ಪ್ರೀತಿಸುವ ಅವರ ಮಿತ್ರರೊಂದಿಗೆ ಮಾತ್ರ ಅದನ್ನು ಹಂಚಿಕೊಳ್ಳುತ್ತಾರೆ. ಅವರು ಅವರ ಮುಂದೆ ಪುಟ್ಟ ಮಕ್ಕಳಂತೆ ವರ್ತಿಸುತ್ತಾರೆ. ಈ ವೃಶ್ಚಿಕ ರಾಶಿಯ ವ್ಯಕ್ತಿ ಸ್ನೇಹಕ್ಕಾಗಿ ತನ್ನ ಪ್ರಾಣವನ್ನೇ ನೀಡುತ್ತಾನೆ. ತನ್ನ ಯಾವುದೇ ಮಿತ್ರರು ಆಪತ್ತಿನಲ್ಲಿದ್ದಾರೆ ಎಂದು ಅವನಿಗೆ ಅರಿವಾದರೆ ಅವರಿಗೆ ನೆರವಾಗುವ ಪ್ರಥಮ ವ್ಯಕ್ತಿ ಅವನೇ. ಈ ಸದ್ಗುಣ ಮತ್ತು ನಿಮಗೆ ನೆರವಾಗುವ ಲಕ್ಷಣದಿಂದಾಗಿ ದೈವದ ಕೃಪೆ ಮತ್ತು ಮಾನವೀಯತೆಯು ನಿಮಗೆ ತುಂಬಾ ಬಲವಾಗಿರುತ್ತದೆ. ಅದಕ್ಕಾಗಿಯೇ ನೀವು ಎಷ್ಟೇ ಕಷ್ಟಗಳನ್ನು ಅನುಭವಿಸಿದರೂ, ನೀವು ಎಷ್ಟೇ ಬಾರಿ ಪತನಗೊಂಡರೂ ಆ ಈಶ್ವರನು ಸ್ವತಃ ಆಗಮಿಸಿ ನಿಮ್ಮನ್ನು ಯಾವುದಾದರೂ ರೂಪದಲ್ಲಿ ಮತ್ತೆ ಮೇಲೆತ್ತುತ್ತಾನೆ. ಆ ದೇವೋತ್ತಮನು ಸದಾ ನಿಮ್ಮನ್ನು ಬೆಂಬಲಿಸಲು ಶ್ರೀವಾಮ ರಕ್ಷೆಯಾಗಿ ನಿಮ್ಮ ಸುತ್ತಲೂ ಇರುತ್ತಾನೆ. ನೀವು ನಿಮ್ಮ ಪರಿವಾರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೀರಿ. ನಿಮ್ಮ ಸಂಗಾತಿ ಮತ್ತು ಮಕ್ಕಳ ಹರ್ಷಕ್ಕಾಗಿ ನೀವು ಯಾವುದೇ ಸಂಕಷ್ಟವನ್ನು ಸಹಿಸಿಕೊಳ್ಳಲು ಸನ್ನದ್ಧರಾಗಿದ್ದೀರಿ. ಅವರ ಭವಿಷ್ಯವನ್ನು ಬಂಗಾರವಾಗಿಸಲು ನೀವು ನಿರಂತರವಾಗಿ ಶ್ರಮಿಸುತ್ತೀರಿ. ನೀವು ಕಷ್ಟಪಟ್ಟು ಗಳಿಸಿದ ಸಮಸ್ತ ಧನವನ್ನು ನಿಮ್ಮ ಪರಿವಾರಕ್ಕಾಗಿ ವ್ಯಯವಾಡುತ್ತೀರಿ. ನೀವು ನಿಮಗಾಗಿ ಏನನ್ನೂ ಬಚ್ಚಿಟ್ಟುಕೊಳ್ಳುವುದಿಲ್ಲ. ಈಗ ಈ ಮುಂಬರುವ 4 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ಸುವರ್ಣ ಅಧ್ಯಾಯ ಬರೆಯಲಾಗುವುದು. ಈ 4 ದಿನಗಳಲ್ಲಿ ನಿಮ್ಮ ವೃತ್ತಿ, ಉದ್ಯೋಗ, ಉದ್ಯಮದಲ್ಲಿ ವಿಸ್ಮಯಕಾರಿಯಾದ ಅನಿರೀಕ್ಷಿತ ಪ್ರಗತಿಯನ್ನು ನೀವು ವೀಕ್ಷಿಸಲಿದ್ದೀರಿ. ನಿಮ್ಮ ಬದುಕಿನ ಹಾದಿ ಪಲ್ಲಟಗೊಳ್ಳುವ ಕಾಲವಿದು. ನೀವು ಇಂದಿನವರೆಗೂ ಎದುರಿಸಿದ ಸಮಸ್ತ ಸಂಕಷ್ಟಗಳು ಅಂತ್ಯಗೊಳ್ಳುತ್ತವೆ ಮತ್ತು ಯಶಸ್ಸಿನ ಕಾಲ ನಿಮಗೆ ಆಗಮಿಸುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಪರಿವಾರದ ಬದುಕಿನಲ್ಲಿ ಇದ್ದ ಸಂಘರ್ಷಗಳು, ಅಪಮಾರ್ಥಗಳು ಮತ್ತು ಸ್ಪರ್ಧೆಗಳು ಮಾರುತಕ್ಕೆ ಸಿಕ್ಕ ಮೋಡಗಳಂತೆ ಚದುರಿ ಹೋಗುತ್ತವೆ. ಗೃಹದಲ್ಲಿ ಶಾಂತಿಯುತ ಮತ್ತು ಹರ್ಷದ ವಾತಾವರಣವು ಮನೆ ಮಾಡುತ್ತದೆ.
ನಿಮ್ಮ ನುಡಿ ಮತ್ತು ತೀರ್ಮಾನಗಳಿಗೆ ಪರಿವಾರದಲ್ಲಿ ಮೌಲ್ಯ ಮತ್ತು ಗೌರವ ವೃದ್ಧಿಯಾಗುತ್ತದೆ. ಇಂದಿನವರೆಗೂ ನಿಮ್ಮನ್ನು ಅಲ್ಪವಾಗಿ ಅಂದಾಜಿಸಿದವರು ನಿಮ್ಮ ಬಳಿಗೆ ಬಂದು ಸಲಹೆ ಕೇಳುತ್ತಾರೆ. ನೀವು ನಿಮ್ಮ ಪರಿವಾರದ ಸದಸ್ಯರೊಂದಿಗೆ ಪ್ರವಾಸ ಮತ್ತು ಮಂದಿರಗಳಿಗೆ ಭೇಟಿ ನೀಡುತ್ತೀರಿ. ಈ ಪಯಣಗಳು ನಿಮ್ಮ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಸುದೃಢಗೊಳಿಸುತ್ತದೆ. ಹಳೆಯ ಮಿತ್ರರು ಮತ್ತು ದೂರದ ಸಂಬಂಧಿಕರನ್ನು ಸಂದರ್ಶಿಸುವುದರ ಮೂಲಕ ನಿಮ್ಮ ಸಾಮಾಜಿಕ ಬದುಕು ಹೆಚ್ಚು ರೋಮಾಂಚನಕಾರಿಯಾಗುತ್ತದೆ. ನಿಮ್ಮ ಗೃಹದಲ್ಲಿ ಶುಭ ವಿದ್ಯಮಾನಗಳು ಜರುಗುವ ಬಲವಾದ ಸುಳಿವಿದೆ. ಮಕ್ಕಳ ಬಗ್ಗೆ ನೀವು ನಿಶ್ಚಿತವಾಗಿ ಮಂಗಳಕರ ಸುದ್ದಿಗಳನ್ನು ಆಲಿಸುತ್ತೀರಿ. ಅನೇಕ ವರ್ಷಗಳಿಂದ ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ಶೀಘ್ರವೇ ಹಸುವಿನ ನಗುವನ್ನು ಆಲಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಬಹುಕಾಲದ ಕನಸು ನನಸಾಗುವ ಹರ್ಷದಿಂದ ನೀವು ಉಲ್ಲಾಸಗೊಳ್ಳುತ್ತೀರಿ. ನಿಮ್ಮ ಮಕ್ಕಳು ತಮ್ಮ ಅಭ್ಯಾಸ ಮತ್ತು ಇತರ ಕ್ಷೇತ್ರಗಳಲ್ಲಿ ಶ್ರೇಷ್ಠರಾಗಿ ನಿಮಗೆ ಉತ್ತಮ ಕೀರ್ತಿ ಮತ್ತು ಗೌರವವನ್ನು ತರುತ್ತಾರೆ. ಆರೋಗ್ಯದ ವಿಷಯದಲ್ಲಿ ನಿಮಗೆ ಹೆಚ್ಚಿನ ನಿರಾಳತೆ ಸಿಗುತ್ತದೆ. ಕೆಲವು ಕಾಲದಿಂದ ನಿಮ್ಮನ್ನು ಕಾಡುತ್ತಿರುವ ದೀರ್ಘಕಾಲಿಕ ಆರೋಗ್ಯ ಕ್ಲೇಶಗಳಿಂದ ನೀವು ಮುಕ್ತರಾಗುತ್ತೀರಿ. ನೀವು ಸಮರ್ಪಕ ಚಿಕಿತ್ಸೆ ಮತ್ತು ಸರಿಯಾದ ಔಷಧಿಗಳನ್ನು ಪಡೆಯುತ್ತೀರಿ ಮತ್ತು ಶೀಘ್ರವೇ ಚೇತರಿಸಿಕೊಳ್ಳುತ್ತೀರಿ. ನಿಮಗೆ ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ವೇದನೆಯಿಂದ ಮುಕ್ತಿ ಎರಡೂ ಲಭಿಸುತ್ತವೆ. ನೀವು ನಿಮ್ಮ ಕಾಯಕವನ್ನು ನೂತನ ಉತ್ಸಾಹದಿಂದ ಪೂರ್ಣಗೊಳಿಸುತ್ತೀರಿ. ನಿಮ್ಮ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದಲ್ಲಿ ಶ್ರೇಷ್ಠರಾಗುವರು. ನೀವು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಿರಿ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯಗಳಿಸುತ್ತೀರಿ. ಸಮಾಜದಲ್ಲಿ ನಿಮಗೆ ಉತ್ತಮ ನಾಮ ಮತ್ತು ಕೀರ್ತಿ ಲಭಿಸುತ್ತದೆ. ನೀವು ನಿರ್ವಹಿಸುವ ಸತ್ಕಾರ್ಯಕ್ಕಾಗಿ ನೀವು ಗುರುತಿಸಲ್ಪಡುತ್ತೀರಿ ಮತ್ತು 10 ಜನರಲ್ಲಿ ಗೌರವಾನ್ವಿತರಾಗುತ್ತೀರಿ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿರುವವರು ಉನ್ನತ ಸ್ಥಾನಗಳನ್ನು ಅಲಂಕರಿಸುವ ಸಂಭವವಿದೆ. ಉದ್ಯಮಿಗಳು ಅನಿರೀಕ್ಷಿತ ಲಾಭವನ್ನು ಪಡೆಯುತ್ತಾರೆ. ಸಮಸ್ತ ಸಣ್ಣ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಉದ್ಯಮವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತದೆ. ನೂತನ ಹೂಡಿಕೆಗಳನ್ನು ಮಾಡಲು, ಉದ್ಯಮವನ್ನು ವಿಸ್ತರಿಸಲು ಇದು ತುಂಬಾ ಪೂರಕ ಸಮಯ. ನಿಮ್ಮ ಉದ್ಯಮಕ್ಕೆ ಸಂಬಂಧಿಸಿದ ಸಮಸ್ತ ಸರ್ಕಾರಿ ಕಾಯಕಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಉದ್ಯೋಗಿಗಳಿಗೆ ಶೀಘ್ರದಲ್ಲೇ ವೇತನ ಏರಿಕೆ ಲಭಿಸುತ್ತದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಪದೋನ್ನತಿಗಳನ್ನು ಪಡೆಯುವ ಬಲವಾದ ಸಂಭವವಿದೆ. ನಿಮ್ಮ ಪ್ರತಿಭೆಯನ್ನು ಸಮರ್ಪಕವಾಗಿ ಗುರುತಿಸುವ ಕಾಲವಿದು. ಅಧಿಕಾರಿಗಳು ನಿಮ್ಮನ್ನು ವೀಕ್ಷಿಸುತ್ತಾರೆ. ಲಕ್ಷ್ಯ ಮತ್ತು ವಿಶ್ವಾಸದೊಂದಿಗೆ ನಿಮಗೆ ನೂತನ ಜವಾಬ್ದಾರಿಗಳನ್ನು ವಹಿಸಲಾಗುವುದು. ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಸಮಗ್ರ ಬೆಂಬಲವೂ ಲಭಿಸುತ್ತದೆ. ನೂತನ ಉದ್ಯೋಗವನ್ನು ಹುಡುಕಲು ಯತ್ನಿಸುತ್ತಿರುವವರಿಗೆ ಅವರ ಅರ್ಹತೆ ಮತ್ತು ಅನುಭವಕ್ಕೆ ಅನುಗುಣವಾಗಿ ಉತ್ತಮ ಸುಸಂದರ್ಭ ಲಭಿಸುತ್ತದೆ. ಸರ್ಕಾರಿ ಉದ್ಯೋಗಗಳಿಗೆ ಯತ್ನಿಸುತ್ತಿರುವವರು ಯಶಸ್ವಿಯಾಗುತ್ತಾರೆ. ಕೆಲವರಿಗೆ ವಿದೇಶದಲ್ಲಿ ಕಾಯಕ ಮಾಡಲು ಸುವರ್ಣಾವಕಾಶವೂ ಲಭಿಸುತ್ತದೆ. ಇದು ನಿಮ್ಮ ವೃತ್ತಿಜೀವನದ ದೃಷ್ಟಿಯಿಂದ ವಿಸ್ಮಯಕಾರಿಯಾದ ತಿರುವು ಎಂದು ನುಡಿಯಬಹುದು. ನಾವು ಮೊದಲೇ ನುಡಿದಂತೆ, ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಬದುಕು ಹೇಗೆ ಪಲ್ಲಟಗೊಳ್ಳುತ್ತದೆ, ಆ ವ್ಯಕ್ತಿಯ ಮೂಲಕ ನೀವು ಯಾವ ಅದೃಷ್ಟವನ್ನು ಪಡೆಯುತ್ತೀರಿ ಮತ್ತು ಆ ಅನಿರೀಕ್ಷಿತ ಘಟನೆಗಳು ಹೇಗೆ ಸಂಭವಿಸುತ್ತವೆ ಎಂಬುದರ ಕುರಿತು ಈಗ ಪ್ರಮುಖ ವಿಷಯವನ್ನು ಅರಿಯೋಣ. ಮುಂದಿನ 4 ದಿನಗಳಲ್ಲಿ ಯಾವುದೇ ದಿನ ನೀವು ನೂತನ ವ್ಯಕ್ತಿಯನ್ನು ಭೇಟಿಯಾಗುವ ಬಲವಾದ ಸುಸಂದರ್ಭವಿದೆ. ಈ ಪರಿಚಯವು ತುಂಬಾ ಸಾಮಾನ್ಯವಾಗಿರುತ್ತದೆ. ಅಂದರೆ ಅದು ಬಸ್ ಪಯಣದಲ್ಲಿ, ಸಮಾರಂಭದಲ್ಲಿ ಅಥವಾ ನಿಮ್ಮ ಕಚೇರಿಯಲ್ಲಿ ಆರಂಭವಾಗಬಹುದು. ಆದರೆ ಆ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದಾರೆ. ಆ ನೂತನ ವ್ಯಕ್ತಿಯಿಂದ ನೀವು ಪಡೆಯುವ ಪರಾಮರ್ಶೆ ಮತ್ತು ಅವರು ನೀಡುವ ಸಲಹೆಗಳು ನಿಮ್ಮ ಬದುಕಿನ ಹಾದಿಯನ್ನು ಪಲ್ಲಟಗೊಳಿಸುತ್ತವೆ. ನೀವು ಪರಿಹರಿಸಲು ಹೆಣಗಾಡುತ್ತಿರುವ ಬೃಹತ್ ಕ್ಲೇಶಕ್ಕೆ ಅವರು ನಿಮಗೆ ಸರಳವಾದ ಮಾರ್ಗೋಪಾಯವನ್ನು ತೋರುತ್ತಾರೆ. ನೀವು ಅವರ ನಡುವೆ ರೂಪಿಸಿಕೊಳ್ಳುವ ಬಾಂಧವ್ಯ, ಅದು ಸ್ನೇಹದ ಬಂಧವಾಗಿರಬಹುದು, ಅನುರಾಗದ ಬಂಧವಾಗಿರಬಹುದು ಅಥವಾ ಗುರು-ಶಿಷ್ಯರ ಬಂಧವಾಗಿರಬಹುದು, ಅದು ತುಂಬಾ ಬಲವಾಗಿರುತ್ತದೆ ಮತ್ತು ಶಾಶ್ವತವಾಗಿರುತ್ತದೆ. ಅವರು ನಿಮ್ಮ ಬದುಕಿನಲ್ಲಿ ಉತ್ತಮ ಹಿತೈಷಿಗಳು ಮತ್ತು ಮಾರ್ಗದರ್ಶಕರಾಗಿ ಉಳಿಯುತ್ತಾರೆ. ನಿಮ್ಮ ಬದುಕುದ್ದಕ್ಕೂ ಅವರನ್ನು ಕಳುಹಿಸಿದ್ದಕ್ಕಾಗಿ ನೀವು ದೇವರಿಗೆ ಧನ್ಯವಾದ ಅರ್ಪಿಸುತ್ತೀರಿ. ಈ ನೂತನ ವ್ಯಕ್ತಿಯನ್ನು ಪರಿಚಯಿಸಿಕೊಳ್ಳುವುದು ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ಸಕಾರಾತ್ಮಕ ಪಲ್ಲಟಗಳನ್ನು ತರಲು ಬಲವಾದ ಮೂಲವಾಗಿದೆ. ಇದಲ್ಲದೆ ಎಸ್ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯೊಬ್ಬರು ನಿಮ್ಮ ಬದುಕನ್ನು ಪ್ರವೇಶಿಸುವ ಸಂಭವ ತುಂಬಾ ಪ್ರಬಲವಾಗಿದೆ. ಎಸ್ ಅಕ್ಷರದಿಂದ ಆರಂಭವಾಗುವ ಈ ವ್ಯಕ್ತಿಯ ಕಾರಣದಿಂದಾಗಿ ನಿಮ್ಮ ಬದುಕಿನಲ್ಲಿ ಅನೇಕ ವಿಸ್ಮಯಕಾರಿ ಪಲ್ಲಟಗಳು ಮತ್ತು ಶುಭ ಬೆಳವಣಿಗೆಗಳು ಜರುಗುತ್ತವೆ. ನಿಮ್ಮ ಬದುಕಿನಲ್ಲಿ ಆ ವ್ಯಕ್ತಿಯ ಆಗಮನವನ್ನು ಯೋಗ ಮತ್ತು ಅದೃಷ್ಟ ಎಂದು ಪರಿಗಣಿಸಬೇಕು. ಆ ವ್ಯಕ್ತಿ ನಿಮ್ಮ ವ್ಯಾಪಾರ ಪಾಲುದಾರ, ನಿಮ್ಮ ವರಿಷ್ಠರು, ನಿಮ್ಮ ಮಿತ್ರ ಅಥವಾ ನಿಮ್ಮ ಬದುಕಿನ ಸಂಗಾತಿಯಾಗಬಹುದು.
ಅವರೊಂದಿಗೆ ಹಂಚಿಕೊಳ್ಳುವ ಪ್ರತಿಯೊಂದು ನುಡಿ, ಪ್ರತಿಯೊಂದು ಆಲೋಚನೆಯೂ ನಿಮಗೆ ಅಪಾರ ಜಯವನ್ನು ತರುತ್ತದೆ. ಅವರ ಸಹವಾಸವು ನಿಮಗೆ ಅದೃಷ್ಟ, ಸಂಪತ್ತು, ಕೀರ್ತಿ ಮತ್ತು ಪ್ರತಿಷ್ಠೆಯನ್ನು ತರುತ್ತದೆ. ಆದ್ದರಿಂದ ಎಸ್ ಅಕ್ಷರದೊಂದಿಗೆ ಸಂಪರ್ಕಕ್ಕೆ ಬರುವ ವ್ಯಕ್ತಿಗಳೊಂದಿಗೆ ಮಿತ್ರರಾಗಿರಿ ಮತ್ತು ಅವರನ್ನು ಗೌರವಿಸಿ. ಅದೇ ಸಮಯದಲ್ಲಿ ಆರ್ ಅಕ್ಷರದಿಂದ ಆರಂಭವಾಗುವ ನಾಮಗಳಿರುವ ವ್ಯಕ್ತಿಗಳೊಂದಿಗೆ ಮಾತ್ರವಲ್ಲದೆ ಬಹಳ ಜಾಗರೂಕರಾಗಿರುವುದು ಹಿತಕರ. ಆರ್ ಅಕ್ಷರವಿರುವ ಸಮಸ್ತ ವ್ಯಕ್ತಿಗಳು ಅಶುಭರು ಎಂದು ನಾನು ನುಡಿಯುತ್ತಿಲ್ಲ. ದಯವಿಟ್ಟು ಅಸಮರ್ಪಕವಾಗಿ ಗ್ರಹಿಸಬೇಡಿ. ಆದರೆ ಈ ರಾಶಿಯ ವ್ಯಕ್ತಿಗಳು ಈ ಸಮಯದಲ್ಲಿ ಈ ಅಕ್ಷರವಿರುವ ವ್ಯಕ್ತಿಗಳಿಂದಾಗಿ ಕೆಲವು ಕಿರಿಕಿರಿಗಳು, ಅಪಮಾರ್ಥಗಳು ಮತ್ತು ಹಾನಿಗಳನ್ನು ಎದುರಿಸಬಹುದು. ನಿಮ್ಮ ಬದುಕಿನಲ್ಲಿ ಈಗಾಗಲೇ ಅಂತಹ ವ್ಯಕ್ತಿ ಇದ್ದರೆ ನೀವು ಅವರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಈ ವ್ಯಕ್ತಿಯು ನಿಮ್ಮ ದೂರ ಸಂಬಂಧಿಕರಲ್ಲಿ ಒಬ್ಬರಾಗಿರಬಹುದು. ನಿಮ್ಮ ಸುತ್ತಮುತ್ತಲಿನ ಯಾರಾದರೂ ಆಗಿರಬಹುದು, ಅಥವಾ ನಿಮ್ಮೊಂದಿಗೆ ಕಾಯಕ ಮಾಡುವ ಸಹೋದ್ಯೋಗಿಯಾಗಿರಬಹುದು. ಅದು ಮಹಿಳೆಯರು ಅಥವಾ ಪುರುಷರಾಗಿರಬಹುದು. ಆರ್ ಅಕ್ಷರದಿಂದ ಆರಂಭವಾಗುವ ನಾಮಗಳಿರುವ ವ್ಯಕ್ತಿಗಳು ನಿಮ್ಮ ಪರಿವಾರದ ಸದಸ್ಯರಲ್ಲ, ಬದಲಾಗಿ ಹೊರಗಿನವರು ಮಾತ್ರ ಎಂಬುದನ್ನು ಸ್ಮರಿಸಿರಿ. ಆರ್ ಅಕ್ಷರವಿರುವ ಈ ವ್ಯಕ್ತಿ ವೀಕ್ಷಿಸಲು ತುಂಬಾ ಸುಂದರವಾಗಿ ಗೋಚರಿಸುತ್ತಾರೆ ಮತ್ತು ನಿಮ್ಮನ್ನು ತುಂಬಾ ಶ್ಲಾಘಿಸುತ್ತಾರೆ. ಅವರು ನಿಮಗೆ ನಿರಪೇಕ್ಷಿತ ಅನುರಾಗ ಮತ್ತು ಗೌರವವನ್ನು ತೋರುತ್ತಾರೆ. ಅವರು ನಿಮ್ಮ ನಾಯಕತ್ವದ ಲಕ್ಷಣಗಳನ್ನು ಹೊಗಳುತ್ತಾರೆ. 10 ಜನರಲ್ಲಿ ಅವರು ನಿಮ್ಮ ಶ್ರೇಷ್ಠತೆಯ ಬಗ್ಗೆ ಹೆಚ್ಚು ಸಂವದಿಸುತ್ತಾರೆ. ವೃಶ್ಚಿಕ ರಾಶಿಯವರು ಸಹ ಅವರ ನುಡಿ ಮತ್ತು ನಡವಳಿಕೆಗೆ ಆಕರ್ಷಿತರಾಗುತ್ತಾರೆ. ನನ್ನ ವ್ಯಕ್ತಿತ್ವವನ್ನು ಶ್ರೇಷ್ಠವಾಗಿ ಗ್ರಹಿಸುವ ವ್ಯಕ್ತಿಯನ್ನು ನೀವು ಕಂಡುಕೊಂಡಿದ್ದೀರಿ ಎಂದು ನೀವು ಆಶ್ಚರ್ಯಚಕಿತರಾಗುವಿರಿ. ನೀವು ಅವರನ್ನು ಕುರುಡಾಗಿ ನಂಬಲು ಆರಂಭಿಸುತ್ತೀರಿ. ನೀವು ನಿಮ್ಮ ವೈಯಕ್ತಿಕ ವಿಷಯಗಳು, ನಿಮ್ಮ ಪರಿವಾರದ ಕ್ಲೇಶಗಳು, ನಿಮ್ಮ ಆರ್ಥಿಕ ತೊಂದರೆಗಳು, ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತೀರಿ. ನೀವು ಅವರನ್ನು ನಿಮ್ಮ ಆತ್ಮೀಯ ಬಂಧು ಮತ್ತು ನಿಮ್ಮ ಹಿತೈಷಿ ಎಂದು ಪರಿಗಣಿಸುತ್ತೀರಿ. ಇಲ್ಲಿಯೇ ನೀವು ನಿಮ್ಮ ಬದುಕಿನ ಬೃಹತ್ ಪ್ರಮಾದವನ್ನು ಎಸಗಲಿದ್ದೀರಿ. ಆರ್ ಎಂಬ ವ್ಯಕ್ತಿ ನಿಮ್ಮ ಸದ್ಗುಣ ಮತ್ತು ವಿಶ್ವಾಸವನ್ನು ಹಗುರವಾಗಿ ಪರಿಗಣಿಸಲು ಆರಂಭಿಸುತ್ತಾನೆ ಮತ್ತು ನಿಮ್ಮನ್ನು ತಮ್ಮ ಸ್ವಾರ್ಥ ಆಕಾಂಕ್ಷೆಗಳಿಗಾಗಿ ಬಳಸಿಕೊಳ್ಳುತ್ತಾನೆ. ಪ್ರಥಮವಾಗಿ, ಅವರು ನಿಮ್ಮನ್ನು ಆರ್ಥಿಕವಾಗಿ ವೇದನೆ ನೀಡಲು ಯತ್ನಿಸುತ್ತಾರೆ. ಅವರು ನಿಮ್ಮಿಂದ ಬೃಹತ್ ಪ್ರಮಾಣದ ಧನವನ್ನು ಕೇಳುತ್ತಾರೆ. ಅವರು ಯಾವುದೋ ಬೃಹತ್ ಕ್ಲೇಶವನ್ನು ಎದುರಿಸಿದ್ದಾರೆ ಮತ್ತು ಅವರಿಗೆ ಅದರ ಅವಶ್ಯಕತೆ ಇದೆ ಎಂದು ನುಡಿಯುತ್ತಾರೆ. ನಿಮ್ಮ ಬಳಿ ಇಲ್ಲದಿದ್ದರೂ ಸಹ ನೀವು ಎಲ್ಲಿಂದಲೋ ಧನವನ್ನು ಸಾಲ ಪಡೆಯುವ ಮೂಲಕ ಅವರಿಗೆ ನೆರವಾಗುತ್ತೀರಿ. ಧನವನ್ನು ಪಡೆದ ನಂತರ ಅವರು ಅದನ್ನು ಸಮಯಕ್ಕೆ ಹಿಂದಿರುಗಿಸುವುದಿಲ್ಲ ಮತ್ತು ಮಾಸಗಳು ಮತ್ತು ವರ್ಷಗಳ ಕಾಲ ನಿಮ್ಮನ್ನು ವಂಚಿಸುತ್ತಾರೆ. ನೀವು ಧನವನ್ನು ಹಿಂದಿರುಗಿಸುವಂತೆ ಕೇಳಿದಾಗ ನೀವು ಬೃಹತ್ ಪ್ರಮಾದ ಎಸಗಿದ್ದೀರಿ ಎಂಬಂತೆ ಅವರು ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತಾರೆ. ಅವರು ನಿಮ್ಮನ್ನು ಅಶುಭವಾಗಿ ಭಾವಿಸುವಂತೆ ಮಾಡುತ್ತಾರೆ ಮತ್ತು ಸ್ನೇಹ, ಬಾಂಧವ್ಯ ಮತ್ತು ಸೌಹಾರ್ದಕ್ಕೆ ಬೆಲೆ ನೀಡದೆ ಹಣಕ್ಕಾಗಿ ಅವರು ನಿಮ್ಮನ್ನು ತುಂಬ ಪೀಡಿಸಲು ಯತ್ನಿಸುತ್ತಿದ್ದಾರೆ ಎಂದು ಬಿಂಬಿಸುತ್ತಾರೆ. ಇದರಿಂದಾಗಿ ನೀವು ಆರ್ಥಿಕವಾಗಿ ಬಳಲುವುದಲ್ಲದೆ ತೀವ್ರ ಮಾನಸಿಕ ಯಾತನೆಯನ್ನೂ ಸಹ ಅನುಭವಿಸುತ್ತೀರಿ. ಇದು ನಿಮ್ಮ ದಯೆಗೆ ನನ್ನ ಪ್ರತಿಫಲ ಎಂದು ಅವರು ನುಡಿಯುತ್ತಾರೆ. ಅಷ್ಟೇ ಅಲ್ಲ, ನೀವು ಅವರೊಂದಿಗೆ ಹಂಚಿಕೊಂಡಿರುವ ನಿಮ್ಮ ವೈಯಕ್ತಿಕ ಗೂಢ ವಿಚಾರಗಳನ್ನು ನಿಮ್ಮ ದೌರ್ಬಲ್ಯಗಳಿಗೆ ತಡೆಗೋಡೆಯಾಗಿ ಬಳಸಿಕೊಂಡು ಅವರು ನಿಮ್ಮನ್ನು ಬೆದರಿಸಲು ಹಿಂಜರಿಯುವುದಿಲ್ಲ. ಅವರು ನಿಮ್ಮ ಪರಿವಾರದಲ್ಲಿ ನಿಮ್ಮ ಪತಿ ಮತ್ತು ಪತ್ನಿಯ ನಡುವೆ ಅಪಾರ್ಥವನ್ನು ಸೃಷ್ಟಿಸುತ್ತಾರೆ. ಅವರು ಪರೋಕ್ಷವಾಗಿ ನಿಮ್ಮ ಬಗ್ಗೆ ಅಶುಭ ಸುದ್ದಿಯನ್ನು ಹರಡುತ್ತಾರೆ. ಅವರು ನಿಮ್ಮನ್ನು ಸುಸಂದರ್ಭವಾದಿ ಮತ್ತು ಸ್ವಾರ್ಥಿ ವ್ಯಕ್ತಿ ಎಂದು ಬಿಂಬಿಸಲು ಯತ್ನಿಸುತ್ತಾರೆ. ನೀವು ಪೂರ್ಣ ಹೃದಯದಿಂದ ನಂಬುವ ವ್ಯಕ್ತಿಯೇ ನಿಮ್ಮ ಪತನಕ್ಕೆ ಮೂಲ. ಆದ್ದರಿಂದ ವೃಶ್ಚಿಕ ರಾಶಿಯವರೇ, ಈಗಲೇ ನಿಮ್ಮ ನೇತ್ರಗಳನ್ನು ತೆರೆಯಿರಿ. ನಿಮ್ಮ ಬದುಕಿನಲ್ಲಿ ಆರ್ ಅಕ್ಷರದಿಂದ ಆರಂಭವಾಗುವ ನಾಮಗಳನ್ನು ಗಮನಿಸಿ. ಇದು ಸಮಸ್ತರಿಗೂ ಅನ್ವಯಿಸದಿರಬಹುದು, ಆದರೆ ಇದು ಅನೇಕರ ಬದುಕಿನಲ್ಲಿ ಜರುಗುತ್ತದೆ. ಅತಿಯಾದ ಅನುರಾಗ ಮತ್ತು ಪ್ರೀತಿಯನ್ನು ತೋರುವವರೊಂದಿಗೆ ಅಲ್ಪ ಜಾಗರೂಕರಾಗಿರಿ. ಇತ್ತೀಚಿನ ದಿನಗಳಲ್ಲಿ ಔದಾರ್ಯಕ್ಕೆ ಬೆಲೆಯಿಲ್ಲ. ನಿಮ್ಮನ್ನು ನಾಮಕರಣ ಮಾಡುವವರಿಗೆ ಗೌರವವಿಲ್ಲ. ಅವರು ನಿಮ್ಮ ದಯೆಯನ್ನು ಬಳಸುತ್ತಿದ್ದಾರೆ ಎಂದು ನೀವು ಭಾವಿಸುವಿರಿ. ನೀವು ಅವುಗಳನ್ನು ಅನುಭವಿಸಿದ ಕ್ಷಣವೇ ಅವುಗಳನ್ನು ನಿಮ್ಮ ಬದುಕಿನಿಂದ ದೂರವಿಡಿ. ಅವುಗಳನ್ನು ದೂರವಿಡುವುದರಿಂದ ನಿಮಗೆ ತಾತ್ಕಾಲಿಕವಾಗಿ ವೇದನೆಯಾಗಬಹುದು, ಆದರೆ ಭವಿಷ್ಯದಲ್ಲಿ ಬೃಹತ್ ಹಾನಿ ಮತ್ತು ಅಪಹಾಸ್ಯದಿಂದ ನೀವು ನಿಮ್ಮನ್ನು ಸಂರಕ್ಷಿಸಿಕೊಳ್ಳುತ್ತೀರಿ. ಸಿಂಹವು ಸದಾ ಒಂಟಿಯಾಗಿ ಬೇಟೆಯಾಡುತ್ತದೆ ಎಂದು ಸ್ಮರಿಸಿರಿ. ನಿಮಗೆ ಯಾರ ನೆರವು ಅವಶ್ಯಕತೆಯಿಲ್ಲ, ಸಮೂಹಗಳಲ್ಲಿ ಅಲ್ಲ. ಈಶ್ವರನು ನಿಮ್ಮೊಂದಿಗಿರುವುದರಿಂದ ನಿಮ್ಮನ್ನು ಬಳಸಿಕೊಳ್ಳುವು ಮತ್ತು ತ್ಯಜಿಸುವ ಇಂತಹ ನಕಲಿ ಬಾಂಧವ್ಯಗಳು ಮತ್ತು ಸ್ನೇಹದಿಂದ ಅಂತರ ಕಾಯ್ದುಕೊಳ್ಳುವುದು ಹಿತಕರ. ಈಗ ವೃಶ್ಚಿಕ ರಾಶಿಯವರೇ, ನೀವು ಬದುಕಿನಲ್ಲಿ ಎದುರಿಸುವ ಕೆಲವು ತೊಂದರೆಗಳನ್ನು ನಿವಾರಿಸಲು ಮತ್ತು ಜಯದತ್ತ ಸಾಗಲು ಕೆಲವು ಪ್ರಬಲ ಮಾರ್ಗೋಪಾಯಗಳಿವೆ. ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಮತ್ತು ವಿಶ್ವಾಸದಿಂದ ಅಭ್ಯಾಸ ಮಾಡುವ ಮೂಲಕ ನೀವು ಹೆಚ್ಚಿನ ಗ್ರಹಗಳ ಅನುಗ್ರಹವನ್ನು ಪಡೆಯಬಹುದು. ನೀವು ಎದುರಿಸುತ್ತಿರುವ ಕ್ಲೇಶಗಳಿಂದ ಮುಕ್ತರಾಗಬಹುದು ಮತ್ತು ಶಾಂತಿಪೂರ್ಣ ಬದುಕನ್ನು ಸಾಗಿಸಬಹುದು.
ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಮಾನಸಿಕ ಒತ್ತಡ, ತಳಮಳ ಮತ್ತು ಅನಗತ್ಯ ಭೀತಿಗಳಿಂದ ಬಳಲುತ್ತಾರೆ. ಇದನ್ನು ಹೊರಹಾಕಲು ಪ್ರತಿ ಸೋಮವಾರ ಶಿವಮಂದಿರಕ್ಕೆ ತೆರಳಿ ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಮಾಡುವುದು ಶ್ರೇಷ್ಠ. ಪ್ರತಿದಿನ 108 ಬಾರಿ ಓಂ ನಮಃ ಶಿವಾಯ ಮಂತ್ರ ಓಂ ನಮಃ ಶಿವಾಯ ಪಠಿಸುವುದರಿಂದ ನಿಮ್ಮ ಚಿತ್ತ ಪ್ರಶಾಂತವಾಗುತ್ತದೆ, ಅನಗತ್ಯ ಆಲೋಚನೆಗಳು ಮತ್ತು ಭೀತಿಗಳು ದೂರವಾಗುತ್ತವೆ. ಆರ್ಥಿಕ ತೊಂದರೆಗಳನ್ನು ನಿವಾರಿಸಲು ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಕೆಂಪು ಪುಷ್ಪಗಳಿಂದ ಆರಾಧಿಸಿ ಮತ್ತು ಶ್ರೀ ಸೂಕ್ತ ಕನಕಧಾರ ಸ್ತೋತ್ರವನ್ನು ಪಠಿಸಿ. ಅಲ್ಲದೆ ಬಡವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಸಾಧ್ಯವಾದಷ್ಟು ಕೆಂಪು ವಸ್ತ್ರ ಅಥವಾ ಕೆಂಪು ಹಣ್ಣುಗಳನ್ನು ದಾನ ಮಾಡುವುದರಿಂದ ನೀವು ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ನಿಮಗೆ ಧನದ ಕೊರತೆಯುಂಟಾಗುವುದಿಲ್ಲ. ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ವಿರೋಧಿಗಳ ಕೆಟ್ಟ ದೃಷ್ಟಿಯಿಂದ ಕ್ಲೇಶಗಳನ್ನು ಎದುರಿಸುತ್ತಾರೆ. ಇದನ್ನು ತಡೆಗಟ್ಟಲು ಪ್ರತಿ ಅಮಾವಾಸ್ಯೆಯೆಂದು ಕುಂಬಳಕಾಯಿ ಅಥವಾ ತೆಂಗಿನಕಾಯಿನಿಂದ ದೃಷ್ಟಿ ತೆಗೆದು ಅದನ್ನು ಒಡೆಯುವ ಮೂಲಕ ನಿಮ್ಮ ಗೃಹದಿಂದ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕುವುದು ಹಿತಕರ. ಅಲ್ಲದೆ ನರಸಿಂಹ ದೇವರನ್ನು ಆರಾಧಿಸಿ ಮತ್ತು ನರಸಿಂಹ ಕವಚವನ್ನು ಪಠಿಸುವುದರಿಂದ ವಿರೋಧಿಗಳ ಅಶುಭ ಸಂಚುಗಳಿಂದ ನಿಮ್ಮನ್ನು ಮುಕ್ತಗೊಳಿಸಬಹುದು. ನಿಮ್ಮ ಗೃಹದಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸಂರಕ್ಷಿಸಿಕೊಳ್ಳಲು ಪ್ರತಿದಿನ ಸಾಯಂಕಾಲ ಧೂಪವನ್ನು ಬೆಳಗಿಸಿ. ಇದು ಗೃಹದಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ದೋಷಗಳನ್ನು ಹೊರಹಾಕುತ್ತದೆ ಮತ್ತು ಲಕ್ಷ್ಮೀದೇವಿಯನ್ನು ನಿಮ್ಮ ಗೃಹಕ್ಕೆ ಆಹ್ವಾನಿಸುತ್ತದೆ. ಗೃಹದ ವಾತಾವರಣವು ಶಾಂತಿಪೂರ್ಣ ಮತ್ತು ಹರ್ಷದಿಂದ ಕೂಡಿರುತ್ತದೆ. ಈ ಸಣ್ಣ ಮಾರ್ಗೋಪಾಯಗಳು ನಿಮ್ಮ ಬದುಕಿನಲ್ಲಿ ಬೃಹತ್ ಪಲ್ಲಟಗಳನ್ನು ತರುತ್ತವೆ. ವಂದನೆಗಳು.